ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವೆಯ್ಟ್ ಲಾಸ್ ಆಗಬೇಕು ಅಂತ ಈ ವಿಡಿಯೋನ ಓಪನ್ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ಸೊ ವೆಯ್ಟ್ ಲಾಸ್ ಆಗಬೇಕು ಮತ್ತು ನಿಮಗೆ ಇಷ್ಟವಾದಂತಹ ತಿನಿಸುಗಳನ್ನು ಸಹ ಕೂಡ ತಿನ್ನಬೇಕು. ಆರೋಗ್ಯಕರವಾಗಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ನೀವು ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೆ ಇನ್ನು ಮುಂದೆ ಈ ವಿಡಿಯೋಸ್ ಅನ್ನೋದು ನಿಮಗೆ ಮುಂದೆ ಬರ್ತಾ ಹೋಗುತ್ತೆ. ಆದಷ್ಟು ನೀವು ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೆ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡ್ದೇ ನಾನು ದಿನನಿತ್ಯ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಸೊ ಯಾವ ರೀತಿಯಾದಂತಹ ಒಂದು ಫುಡ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನೋಡ್ಬೋದು ಸ್ನೇಹಿತರೆ, ನಾನು ಕಾರ್ಬ್ಸ್ಗೆ ನಾನು ಏನು ಮಾಡಿದ್ದೀನಿ, ರೈಸ್ನ ತೆಗೆದುಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಚಪಾತಿ, ದೋಸೆ ಆ ರೀತಿಯಾಗಿ ಸಹ ಕೂಡ ತೆಗೆದುಕೊಳ್ಬೋದು. ನೀವು ಇಷ್ಟು ದಿನ 4 ಚಪಾತಿಯನ್ನು ತಿಂತಿದ್ದೀರಾ ಅನ್ನೋದಾದರೆ ನೀವು 2 ಚಪಾತಿಯನ್ನು ತೆಗೆದುಕೊಳ್ಬೇಕು. ಇಲ್ಲ ಅನ್ನೋದಾದರೆ ನೀವು ದಿನನಿತ್ಯ ಒಂದೊಂದನ್ನು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಈಗ 4 ಚಪಾತಿ ತಿಂತಿದ್ದೀರಾ ಅನ್ನೋದಾದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನೀವು 3 ಚಪಾತಿನ ಕನ್ಸ್ಯೂಮ್ ಮಾಡೋದಾಗಿರ್ಬೋದು. ಸೊ ಆ ರೀತಿಯಾಗಿ ಒಂದಿನನೇ ನೀವೆಲ್ಲ ಬಿಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ನಾನು ಹೇಳಬೇಕು ಅನ್ನೋದಾದರೆ ನಾನು ಇಲ್ಲಿ ನೋಡ್ಬೋದು, ರೈಸ್ ನಾನು ಇದರ 2ರಷ್ಟು ತಿಂತಿದ್ದೆ, ಈಗ ಅರ್ಧದಷ್ಟು ತಿಂತಿದ್ದೀನಿ. ಇದರ ಬದಲಾಗಿ ಏನು ಮಾಡಿದ್ದೀನಿ ಅನ್ನೋದಾದರೆ ನೋಡ್ಬೋದು, ಇಲ್ಲಿ ನಾನು ಮೊಳಕೆ ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಜಾಸ್ತಿ ತೆಗೆದುಕೊಂಡಿದ್ದೀನಿ. ಅಂದರೆ ನಾನು ರೈಸ್ನ ಎಷ್ಟು ತೆಗೆದುಕೊಂಡಿದ್ದೀನೋ ಅಷ್ಟೇ ಮೊಳಕೆ ಕಾಳುಗಳನ್ನು ಸಹ ಕೂಡ ತೆಗೆದುಕೊಂಡಿದ್ದೀನಿ. ಇದು ಸಲಾಡ್ ರೀತಿ ಮಾಡಿದ್ದೀನಿ ನಾನು. ನೋಡ್ಬೋದು, ನಾನು ಇಲ್ಲಿ ಹೆಸರು ಕಾಳನ್ನ ಮೊಳಕೆಯನ್ನು ಕಟ್ಟಿದ್ದೀನಿ ಮತ್ತು ಕಳ್ಳೆನೂ ಸಹ ಕೂಡ ನಾನು ಮೊಳಕೆಯನ್ನು ಕಟ್ಟಿದ್ದೆ. ಸೊ ಇದೆರಡನ್ನ ಸಹ ಕೂಡ ಮೊಳಕೆ ಕಟ್ಟಿ ಇದಕ್ಕೆ ನಾನು ನಾರಿನಾಂಶ ಸಹ ಕೂಡ ನಮಗೆ ಬೇಕಲ್ವಾ. ಸೊ ಇದು ಬಂದು ಪ್ರೋಟೀನ್ ಆಗುತ್ತೆ. ಏನಂದರೆ ಮೊಳಕೆ ಕಾಳಿನ ಬದಲಾಗಿ ನೀವು ಮೊಟ್ಟೆನ ಸಹ ಕೂಡ ತೆಗೆದುಕೊಳ್ಬೋದು. ಅಕಸ್ಮಾತ್ ಏನಾದರೂ ನೀವು ಸೋಯಾ ಚಂಕ್ಸ್ನ ತಿಂತೀರಾ ಅನ್ನೋದಾದರೆ ಸೋಯಾ ಚಂಕ್ಸ್ನ ಸಹ ಕೂಡ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಸಹ ಕೂಡ ನೀವು ತೆಗೆದುಕೊಳ್ಬೋದು. ಸೊ ಇದೇ ರೀತಿಯಾಗಿ ತುಂಬ ರೆಸಿಪೀಸ್ ಅನ್ನೋದು ಇದೆ. ಮುಂದೆ ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ. ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೆ ಸೊ ನಿಮಗೆ ಯಾವ ಒಂದು ರೆಸಿಪೀಸು ಸೊ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು, ಯಾವುದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಸಹ ಕೂಡ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಸೊ ನೋಡ್ಬೋದು, ನಾನು ಇಲ್ಲಿ ಒಂದು ರೀತಿ ಸಲಾಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸೌತೆಕಾಯಿನ ಸಹ ಕೂಡ ಹಾಕಿದ್ದೀನಿ. ಯಾಕೆಂದರೆ ನಾವು ಫುಡ್ನ ತೆಗೆದುಕೊಳ್ಳುವಾಗ ಪ್ರೋಟೀನ್ ಸಹ ಕೂಡ ಇರಬೇಕಾಗತ್ತೆ, ಕಾರ್ಬ್ಸ್ ಸಹ ಕೂಡ ಇರಬೇಕಾಗತ್ತೆ. ಅದ್ರ ಜೊತೆಗೆ ನಮಗೆ ಫೈಬರ್ ಸಹ ಕೂಡ ತುಂಬಾ ಮುಖ್ಯ ಆಗುತ್ತೆ. ಫೈಬರ್ಗೆ ನೋಡ್ಬೋದು, ಇದರಲ್ಲಿ ಸೌತೆಕಾಯಿ ಮತ್ತು ಟೊಮ್ಯಾಟೊ ಆಗಿರ್ಬೋದು, ಇದನ್ನೆಲ್ಲ ಸಹ ಕೂಡ ನಾನು ಹಾಕಿದ್ದೀನಿ, ಈರುಳ್ಳಿ ಎಲ್ಲನೂ. ಸೊ ಮೊಳಕೆ ಕಾಳುಗಳು ಬಂದು ಬೇಸ್ಟ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಮತ್ತು ಕರ್ಡ್ ಅಂದರೆ ಮೊಸರನ್ನ ಸಹ ಕೂಡ ತೆಗೆದುಕೊಂಡಿದ್ದೀನಿ. ಇದು ಸಹ ಕೂಡ ತುಂಬಾ ಒಳ್ಳೆಯದು. ಮೇಯ್ನಾಗಿ ಇದರಲ್ಲಿ ಸಹ ಕೂಡ ಪ್ರೋಟೀನ್ ಅಂಶ ಇರೋ ಕಾರಣಕ್ಕೆ ಇದನ್ನು ಸಹ ಕೂಡ ನಾವು ಸೇವನೆ ಮಾಡ್ಕೊಳ್ಬಹುದು. ನಾನು ಇಲ್ಲಿ ನೋಡ್ಬೋದು, ಒಂದು ಹಾಫ್ ಬೌಲ್ ಆಗೋಷ್ಟು ನಾನು ತೆಗೆದುಕೊಂಡಿದ್ದೀನಿ ಅಷ್ಟೇ ಕರ್ಡು. ಸೊ ಮೊಸರನ್ನ ತೆಗೆದುಕೊಂಡಿದ್ದೀನಿ. ಪುಳಿಯೋಗರೆಗೆ ನಾನು ನೋಡ್ಬೋದು ಆದಷ್ಟು ಆಯಿಲ್ನ ಕಡಿಮೆ ಹಾಕಿದ್ದೀನಿ. ಒಂದು ½ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ನಾನು ಪುಳಿಯೋಗರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಇದರಲ್ಲಿ ರೈಸ್ನ ಹಾಕಿ ರೈಸ್ಗೆ ಅಂದರೆ ವೈಟ್ ರೈಸ್ನ ನೀವು ತೆಗೆದುಕೊಂಡು ಅದಕ್ಕೆ ನೀವು ಮನೇಲಿ ಏನು ಮಾಡಿರ್ತೀರೋ ಆ ಒಂದು ಸಾಂಬಾರನ್ನೇ ತೆಗೆದುಕೊಳ್ಬೋದು. ಸಾಂಬಾರಿಗೆ ನಾವು ಆದಷ್ಟು ಕಡಿಮೆನೇ ಹಾಕಿರ್ತೀವಿ, ಎಣ್ಣೆ ಎಲ್ಲ ಸಹ ಕೂಡ ನಿಮಗೆ ತಿಳಿದಿರೋ ಹಾಗೆ. ಜಿಡ್ಡಿನಂಶ ಸಹ ಕೂಡ ನಮಗೆ ತುಂಬಾ ಮುಖ್ಯ. ಹಾಗಂತ ನಾವು ಜಾಸ್ತಿ ಪ್ರಮಾಣದಲ್ಲೂ ಸಹ ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಬೇಕಿದ್ದಲ್ಲಿ ನೀವು ಜಿಡ್ಡಿನಂಶ ಬೇಕು ಅನ್ನೋದಾದರೆ ಒಂದು 4-5 ಬಾದಾಮಿಯನ್ನು ಸಹ ಕೂಡ ತೆಗೆದುಕೊಳ್ಬೋದು. ಅಂದರೆ ಡ್ರೈ ಫ್ರೂಟ್ಸ್ನ ಸಹ ಕೂಡ ತೆಗೆದುಕೊಳ್ಬಹುದು. ಸೊ ನಾನು ನೋಡ್ಬೋದು, ಇಲ್ಲಿ ಇದಕ್ಕೆ ನಾನು ಒಂದು ½ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಅಂದರೆ ಆಯಿಲ್ನ ಹಾಕಿ ಪುಳಿಯೋಗರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಲಾಡ್ ಇದು ಬಂದು ಮೊಳಕೆ ಕಾಳಿನ ಸಲಾಡ್ ಆಗಿರ್ಬೋದು ಮತ್ತು ಕರ್ಡ್, ಇದಿಷ್ಟು ಸಹ ಕೂಡ ನನ್ನ ಲಂಚ್ ಆಗಿರುತ್ತೆ. ಸೊ ಇದು ನನ್ನ ಲಂಚ್ ಮುಗಿದಿದ ನಂತರ ನಾನು ಆದಷ್ಟು ಇನ್ನು ಮತ್ತೆ ಏನಾದರೂ ಹೊಟ್ಟೆ ಹಸಿತಿದೆ ಅನ್ನೋದಾದರೆ ಒಂದು ಗ್ರೀನ್ ಟೀ ಮಾಡ್ಕೊಳ್ತೀನಿ. ಇಲ್ಲ ಅನ್ನೋದಾದರೆ ನಾನು ನಾರ್ಮಲಾಗಿ ನೀರನ್ನ ಕುಡಿಯೋದಾಗಿರ್ಬೋದು. ಇಲ್ಲ ಅನ್ನೋದಾದರೆ ಕೋಕೋನಟ್ ವಾಟರ್ ಅಂದರೆ ತೆಂಗಿನ ಎಳನೀರಾಗಿರ್ಬೋದು. ಸೊ ಈ ರೀತಿಯಾಗಿ ನಾನು ತೆಗೆದುಕೊಳ್ತೀನಿ. ಸೊ ಇದು ಫುಡ್ ಬಂದು ನಾನು 1 ಗಂಟೆಗೆ ಮಧ್ಯಾಹ್ನ ಲಂಚ್ನ ಮುಗಿಸ್ಕೊಳ್ತೀನಿ. ಸೊ ಮತ್ತು ಈವ್ನಿಂಗ್ ಸ್ನ್ಯಾಕ್ ಆಗಿ ನಾನು ಒಂದು ಆ್ಯಪಲ್ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಮೋಸಂಬಿ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ಕಿತ್ತಳೆ ಹಣ್ಣು ಆಗಿರ್ಬೋದು. ಸೊ ಒಂದು ಫ್ರೂಟ್ನ ನಾನು ಕನ್ಸ್ಯೂಮ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಲಂಚ್ ಆಗುತ್ತೆ. ಸೊ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾನು ತೆಗೆದುಕೊಳ್ತೀನಿ ವೆಯ್ಟ್ ಲಾಸ್ ಆಗೋದಕ್ಕೆ ನನ್ನ ಫುಡ್ಸ್ನ ಅಂತ ಅದನ್ನೇ ಸಹ ಕೂಡ ಶೇರ್ ಮಾಡ್ತಿರ್ತೀನಿ. ಸೊ ಆ ರೀಸನ್ಗೆ ಆದಷ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತು ಡೈಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ದಯವಿಟ್ಟು ನಾನು ಹೇಳುವಂತಹ ಒಂದು ಏನು ಹೇಳ್ತೀನೋ ಸೊ ಅದನ್ನೆಲ್ಲ ಸಹ ಕೂಡ ನೀವು ಪಾಲಿಸ್ತಾ ಬಂದರೆ ನೀವು ಆರೋಗ್ಯಕರವಾಗಿ ಮನೆಯಲ್ಲೇ ಸುಲಭವಾಗಿ ನೀವು ಮನೆಯಲ್ಲೇ ಇರುವಂಥ ಫುಡ್ಸಿಂದ ಅಂದರೆ ನೀವು ಮನೇಲಿ ಏನು ಮಾಡಿರ್ತೀರೋ ಸೊ ಅದೇ ಫುಡ್ಸಿಂದ ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಇನ್ನೂ ಜಾಸ್ತಿ ಮಾಹಿತಿಗಳು ಬೇಕು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಅದಕ್ಕೆ ತಕ್ಕಂತೆ ನಾನು ನಿಮಗೆ ಫುಡ್ ರೆಸಿಪೀಸ್ನಾಗಿರ್ಬೋದು ಕೆಲವೊಂದು ಟಿಪ್ಸ್ನೆಲ್ಲ ಸಹ ಕೂಡ ವೆಯ್ಟ್ ಲಾಸ್ಗೆ ನಾನು ಮುಂದೆ ಶೇರ್ ಮಾಡ್ತಾ ಬರ್ತೀನಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ತುಂಬ ಸಿಂಪಲ್ ವಿಡಿಯೋ. ಸೊ ನೀವು ಕಮೆಂಟ್ನ ಯಾವ ರೀತಿಯಾಗಿ ಮಾಡ್ತೀರೋ ಅದ್ರ ಮೇಲೆ ನೋಡಿಕೊಂಡು ನಾನು ಮುಂದೆ ವೀಡಿಯೋಸ್ನ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.